ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ದಾಂಡೇಲಿ ಲಯನ್ಸ್ ಕ್ಲಬ್ ತನ್ನ 50ನೇ ವರ್ಷದ ಸುವರ್ಣ ಸಂಭ್ರಮವನ್ನ ಭವ್ಯವಾಗಿ ಆಚರಿಸಿಕೊಳ್ತಾ ಇದ್ದು, ಇದೇ ಸಂದರ್ಭದಲ್ಲಿ 2026-27ನೇ ಸಾಲಿನ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಭಾನುವಾರ ಸಂಜೆ ನಡೆಯಲಿದೆ. ಕಾರ್ಯಕ್ರಮದಲ್ಲಿ ಲಯನ್ ಉದಯ್ ಶೆಟ್ಟಿ ಅವರು ನೂತನ ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸಲಿದ್ದು, ಮುರಳೀಧರ್ ಜಿ ನಾಯಕ ಕಾರ್ಯದರ್ಶಿಯಾಗಿ ಹಾಗೂ ಗಣೇಶ್ ಮನೋಹರ್ ಖಾನಾಪುರ ಖಜಾಂಚಿಯಾಗಿ ಅಧಿಕಾರ ವಹಿಸಿಕೊಳ್ಳಲಿದ್ದಾರೆ ಎಂದು ಕ್ಲಬ್ನ ಮುಖಂಡರು ಎಜಿ ನ್ಯೂಸ್ ಕನ್ನಡ ವಾಹಿನಿಗೆ ತಿಳಿಸಿದ್ದಾರೆ. ಲಯನ್ಸ್ ಕ್ಲಬ್ನ ಅಧ್ಯಕ್ಷ ಉದಯ್ ನಾಯಕ್ ಖಜಾಂಚಿ, ಗಣೇಶ್ ಖಾನಾಪುರ ಹಾಗೂ ಮುಖಂಡರು ಆದ ಇಸ್ಮಾಯಿಲ್ ತಂಗಳ್ ಮತ್ತು ಇಮ್ತಿಯಾಜ್ ಅತ್ತಾರ್ ಮಾತನಾಡಿ, ಜಿಲ್ಲೆ, ರಾಜ್ಯ, ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಲಯನ್ಸ್ ಕ್ಲಬ್ ನಡೆಸ್ತಾ ಇರುವ ಸಮಾಜಮುಖಿ ಸೇವಾ ಕಾರ್ಯಗಳ ಮಾದರಿಯಲ್ಲೇ ದಾಂಡೇಲಿ ಲಯನ್ಸ್ ಕ್ಲಬ್ ಕೂಡ ಆರೋಗ್ಯ, ಶಿಕ್ಷಣ ಮತ್ತು ಮಾನವೀಯ ಸೇವಾ ಚಟುವಟಿಕೆಗಳಿಗೆ ವಿಶೇಷ ಆದ್ಯತೆ ಕೊಡುತ್ತಾ ಬಂದಿದೆ. ನೂತನ ಅಧ್ಯಕ್ಷ ಉದಯ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಈ ಸೇವಾ ಕಾರ್ಯಗಳು ಇನ್ನಷ್ಟು ಪರಿಣಾಮಕಾರಿಯಾಗಿ ಮುಂದುವರಿಯಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ನೂತನ ಖಜಾಂಚಿಯಾಗಿ ಆಯ್ಕೆಯಾಗಿರುವ ಗಣೇಶ್ ಮನೋಹರ್ ಖಾನಾಪುರ ಮಾತನಾಡಿ, ಲಯನ್ಸ್ ಕ್ಲಬ್ನ ಸೇವಾ ಕಾರ್ಯಗಳಲ್ಲಿ ಕೈಜೋಡಿಸುತ್ತಿರುವ ಲಿಯೋ ಕ್ಲಬ್ನ ಅಧ್ಯಕ್ಷರು, ಕಾರ್ಯದರ್ಶಿ ಮತ್ತು ಖಜಾಂಚಿಯವರು ಇದೇ ಕಾರ್ಯಕ್ರಮದಲ್ಲಿ ಪದಗ್ರಹಣ ಮಾಡಲಿದ್ದಾರೆ ಎಂದಿದ್ದಾರೆ. ನೂತನ ಅಧ್ಯಕ್ಷ ಉದಯ್ ಶೆಟ್ಟಿ ಮಾತನಾಡಿ, ಲಯನ್ಸ್ ಮತ್ತು ಲಿಯೋ ಸದಸ್ಯರ ಸಹಕಾರದೊಂದಿಗೆ ಪ್ರಾಮಾಣಿಕ, ಪಾರದರ್ಶಕ ಹಾಗೂ ಜನಪರ ಸೇವಾ ಕಾರ್ಯಕ್ರಮಗಳನ್ನು ಕೈಗೊಳ್ಳಲು ಬದ್ಧನಾಗಿದ್ದು, ಎಲ್ಲರ ಸಹಕಾರವನ್ನ ನಿರೀಕ್ಷಿಸುತ್ತೇನೆ ಎಂದಿದ್ದಾರೆ. ಮುರಳೀಧರ್ ಜಿ ನಾಯ್ಕ್ ಸೆಕ್ರೆಟರಿ ಆಗಿ ಆಯ್ಕೆಯಾಗಿದ್ದಾರೆ ಮತ್ತು ಗಣೇಶ್ ಎಂ ಖಾನಾಪುರ್ ಅಂದರೆ ನಾನು ಟ್ರೆಜರರ್ ಆಗಿ ಆಯ್ಕೆಯಾಗಿದ್ದೇನೆ. ಇದೇ ರೀತಿ ಲಿಯೋ ಕ್ಲಬ್ ಅಧ್ಯಕ್ಷರಾಗಿ ಲಿಯೋ ಲಿತೇಶ್ ಗಣೇಶ್ ಖಾನಾಪುರ ಆಗಿ ಆಯ್ಕೆಯಾಗಿದ್ದಾರೆ. ಹಾಗೆ ಸೆಕ್ರೆಟರಿ ಲಿಯೋ ಪ್ರತೀಕ್ ಕೆ ಗಾವಡೆ ಅಂತೇಳಿ ಆಯ್ಕೆಯಾಗಿದ್ದಾರೆ. ಮತ್ತು ಪ್ರತಾಪ್ ಎನ್ ಚವಾನ್ ಲಿಯೋದಲ್ಲಿ ಆಯ್ಕೆಯಾಗಿದ್ದಾರೆ. ಬೋರ್ಡ್ ಆಫ್ ಡೈರೆಕ್ಟರ್ಸ್ನಲ್ಲಿ ಸುಮಾರಷ್ಟು ಜನ ಮತ್ತು ಬೋರ್ಡ್ ಆಫ್ ಮೆಂಬರ್ಸಲ್ಲಿ ಸುಮಾರಷ್ಟು ಜನ ನಮ್ಮ ಲಯನ್ಸ್ ಕ್ಲಬ್ ಆಫ್ ದಾಂಡೇಲಿ ಸಿಟಿಯಿಂದ ಈ ವರ್ಷದ ಲಯನ್ ಪದಾಧಿಕಾರಿಗಳು ಆಯ್ಕೆಯಾಗಿದ್ದಾರೆ. ಈ ವರ್ಷ ನಮ್ಮ ಕೆಲವು ಆಕ್ಟಿವಿಟೀಸ್ ಏನು ಮಾಡುತ್ತೇವೆ, ಇದು ಗೋಲ್ಡನ್ ಜೂಬ್ಲಿ ಏನು ಆಚರಣೆ ಮಾಡ್ತೇವೆ, ಅದರ ನಂತರ ಅದರ ಮುಂಚಿತವಾಗಿ ನಾವು ಈ ಲಯನ್ ಸ್ಟಿಕ್ ಇಯರ್ ಆಫ್ 2026-27 ಅನ್ನು ಒಳ್ಳೆಯ ರೀತಿಯಲ್ಲಿ ನಾವು ಮಾಡ್ಕೊಂಡು ಹೋಗುತ್ತೇವೆ ಅಂತೇಳಿ ನಾನೊಂದು ಹೇಳುತ್ತೇನೆ. ಮತ್ತು ನಮ್ಮ ಅಧ್ಯಕ್ಷರಿಗೆ ಬೇಕಂತ ನಿರ್ಧಾರ ಮಾಡಿದ್ದೇವೆ. ಅದೇ ರೀತಿ ಈ ಹಿಂದೆಯೂ ಹಲವಾರು ಕಾರ್ಯಕ್ರಮಗಳನ್ನು ಲಯನ್ಸ್ ಕ್ಲಬ್ ದಾಂಡೇಲಿ ಸಿಟಿ ಮಾಡ್ತಾ ಬಂದಿದೆ. ಮುಖ್ಯವಾಗಿ ಐ ಕ್ಯಾಂಪ್, ಆಮೇಲೆ ಹೆಲ್ತ್ ಚೆಕಪ್, ಹಾರ್ಟ್ ಚೆಕಪ್, ಭಾಳಷ್ಟು ಇನ್ನಿತರ ಸ್ವಚ್ಛತಾ ಕಾರ್ಯಕ್ರಮ, ಅವೇರ್ನೆಸ್, ಟ್ರಾಫಿಕ್ ಅವೇರ್ನೆಸ್ಸು, ಹಲವಾರು ಕಾರ್ಯಕ್ರಮಗಳನ್ನು ನಾವು ನೀಡ್ತಾ ಬಂದಿರ್ತೇವೆ. ಅದೇ ರೀತಿ ಈ ವರ್ಷವೂ ಸಹ ನಮ್ಮ ಈ ಒಂದು ಟೀಮ್, ಹೊಸ ಏನು ಟೀಮ್ ಬರ್ತಾ ಇದೆ, ಅವರು ಸಹ ಈ ಒಂದು ಕಾರ್ಯವನ್ನು ಮುಂದುವರಿಸ್ತಾ ಹೋಗ್ತಾರಂತ ನಮ್ಮೆಲ್ಲರ ಆಶೆ. ಅದರ ಜೊತೆಗೆ ಈ ಸಲ ಸತತವಾಗಿ 3ನೇ ವರ್ಷ ಏನು ಲಿಯೋ ಕ್ಲಬ್ಬನ್ನು ಪ್ರಾರಂಭ ಮಾಡಿದ್ದೇವೆ, ಲಿಯೋ ಕ್ಲಬ್ನ 3ನೇ ಪದಗ್ರಹಣವನ್ನು ಸಹ ಇದೇ ಒಂದು ಸಮಾರಂಭದಲ್ಲಿ 28 ತಾರೀಕಿಗೆ ಅದೇ ಒಂದು ಪದಗ್ರಹಣ ಅದು ಸಹ ನಡೀತದೆ. ಅದರ ಜೊತೆಗೆ ಲಿತೇಶ್ ಖಾನಾಪುರ್ ಅವರು ಅಧ್ಯಕ್ಷತಾ ಸ್ಥಾನವನ್ನು ವಹಿಸ್ತಾ ಇದ್ದಾರೆ. ಲಿಯೋ ಲಿತೇಶ್ ಖಾನಾಪುರ್ ಅವರು. ಎಲ್ಲರಿಗೂ ಶುಭವಾಗಲಿ. ನಮ್ಮ 2026-27ನೇ ಸಾಲು ಭಾಳ ಚೆನ್ನಾಗಿ ಇವರು ತಮ್ಮ ಒಂದು ಕಾರ್ಯಕ್ಷಮತೆಯನ್ನು. ಎಲ್ಲರಿಗೂ ನಮಸ್ಕಾರ. ಇಂಟರ್ನ್ಯಾಷನಲ್ ಅಸೋಸಿಯೇಷನ್ ಆಫ್ ಲಯನ್ಸ್ ಕ್ಲಬ್ಸ್ ಇಡೀ ವಿಶ್ವದಲ್ಲಿ ನಿಯರ್ ಅಬೌಟ್ 1.5 ಮಿಲಿಯನ್ ಸದಸ್ಯರಾಗಿರುವ ಇದು ದೊಡ್ಡ ಆರ್ಗನೈಸೇಷನ್. ಇದು ಬಡವರಿಗೆ, ಸಹಾಯಕರಿಗೆ ಇದು ದಾನ ಮಾಡುವ, ಆಮೇಲೆ ಇದು ಹೆಲ್ತ್, ಎಜುಕೇಷನ್ ಆ್ಯಂಡ್ ಅದರ್ ಹಂಗ್ರಿ ಪ್ರಾಜೆಕ್ಟ್ ಒಳಗೆ ಇದು ಆರ್ಗನೈಸೇಷನ್ ವರ್ಕ್ ಮಾಡ್ತಾ ಇದೆ. ಇದರಲ್ಲಿ ನಮಗೆ ದಾಂಡೇಲಿ ಕ್ಲಬ್ಬಿಗೆ ನಮಗೆ ಸದಸ್ಯ ಆಗಿ ಅಂತ ನಮಗೂ ಭಾಳ ಹೆಮ್ಮೆಯ ವಿಷಯ. ಮತ್ತು ಇದರಲ್ಲಿ ನಮಗೆ ಸೇವೆ ಸಲ್ಲಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಲಯನ್ಸ್ ಕ್ಲಬ್ ನಮ್ಮ ಎಲ್ಲ ಸದಸ್ಯರಿಗೆ ನಾವೆಲ್ಲರೂ ಕೂಡಿ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ಈ ಕ್ಲಬ್ಬಿನ ಮೂಲಭೂತ ಅಂತ ಹೇಳಿದರೆ ಎಜುಕೇಷನ್ ಡೆವಲಪ್ಮೆಂಟ್ ಮಾಡಬೇಕು, ಬಡವರಿಗೆ, ನೀಡಿ ಪೀಪಲಿಗೆ ಹಂಗ್ರಿ ಪ್ರಾಜೆಕ್ಟ್, ಐ ಕ್ಯಾಂಪ್ ಆ್ಯಂಡ್ ಈಗ ಬೇರೆ ಬೇರೆ ಹೆಲ್ತ್ ಆರ್ಗನೈಸೇಷನ್ ಇರಲಿ, ನಾವು ಕ್ಯಾಂಪನ್ನು ಆರ್ಗನೈಸ್ ಮಾಡ್ತೀವಿ. ಇದು ಎಲ್ಲ ಆರ್ಗನೈಸೇಷನ್ ಮಾಡಲಿಕ್ಕೆ ನಮ್ಮದು ಡಿಸ್ಟಿಕ್ ಅವರು ಎಲ್ಲ ಕೋಆಪ್ರೇಟ್ ಮಾಡ್ತಾರೆ. ಮತ್ತು ಈ ಪದಗ್ರಹಣಕ್ಕೆ ಆಗಮಿಸಿರುವ MJF ಲಯನ್ ಸುದೇಶ್ ಬೋರ್ಕರ್ ಅವರು ಫಸ್ಟ್ ವೈಸ್ ಡಿಸ್ಟಿಕ್ ಗವರ್ನರ್ ಆಗಿ, ಇನ್ಸ್ಟಾಲೇಷನ್ ಆ್ಯಂಡ್ ಇಂಡಕ್ಷನ್ ಆಫೀಸರ್ ಆಗಿ ಇಲ್ಲಿ ಆಗಮಿಸ್ತಾ ಇದ್ದಾರೆ. ಅವರು ದಿನಾಂಕ ನಾಳೆ 28/6/2026 ಸಾಯಂಕಾಲ 6:30ಕ್ಕೆ ದಾಂಡೇಲಿ ಆಗಮಿಸಿ
ಸ್ಥಳ ವೆಸ್ಟ್ ಕೋಸ್ಟ್ ಪೇಪರ್ಮಿಲ್ ಡಿಲೆಕ್ಸ್ ಹಾಲ್ನಲ್ಲಿ ಒಂದು ಪದಗ್ರಹಣ ಸಮಾರಂಭವನ್ನು ನಾವು ಆಚರಿಸ್ತಾ ಇದ್ದೀವಿ. ದಿಸ್ ಈಸ್ ದ ಲಯನ್ಸ್ ಕ್ಲಬ್ ಆಫ್ ಗೋಲ್ಡನ್ ಜೂಬ್ಲಿ ಇಯರ್. 50 ವರ್ಷ ನಾವು ದಾಂಡೇಲಿ ಪೂರೈಸಿದ್ದೇವೆ. 50 ವರ್ಷವನ್ನು ಆಚರಿಸಿ 51ನೇ ವರ್ಷವನ್ನು ನಾವು ಇದು ಲಯನ್ಸ್ ಕ್ಲಬ್ ಆಫ್ ಮತ್ತೆ ಕಂಟಿನ್ಯೂ ಮಾಡುವ ನಮ್ಮ ಒಂದು ಹೆಮ್ಮೆಯ ವಿಷಯ. ಇದು ಲಯನ್ಸ್ ಕ್ಲಬ್ ಪ್ರೆಸಿಡೆಂಟ್ ಆಗಿ ಲಯನ್ ಉದಯ್ ಶೆಟ್ಟಿ ಅವರು ಪ್ರೆಸಿಡೆಂಟಾಗಿ ಆಯ್ಕೆಯಾಗಿದ್ದಾರೆ. ಸೆಕ್ರೆಟರಿ ಆಗಿ ಲಯನ್ ಮುರಳಿ ನಾಯ್ಕ್ ಅವರು ಆಯ್ಕೆಯಾಗಿದ್ದಾರೆ. ಟ್ರೆಜರರ್ ಆಗಿ ಲಯನ್ ಗಣೇಶ್ ಖಾನಾಪುರ್ ಅವರು ಆಯ್ಕೆಯಾಗಿದ್ದಾರೆ. ಅದರ ಸಹ ನಮಗೆ ಬ್ಯಾಕ್ ಟು ಬ್ಯಾಕ್ ಬೋನ್ ಹೆಲ್ಪ್ ಮಾಡೋರು ನಮ್ಮ ಲಿಯೋ ಕ್ಲಬ್ ಪ್ರೆಸಿಡೆಂಟ್ ಆಗಿ ನಿತೇಶ್ ಖಾನಾಪುರ್ ಅವರು ಆಯ್ಕೆಯಾಗಿದ್ದಾರೆ. ಮತ್ತು ನಮ್ಮದು ಎಲ್ಲ ಲಯನ್ಸ್ ಕ್ಲಬ್ ಟೀಮ್ ಅವರಿಗೆಲ್ಲ ಕೋಆಪ್ರೇಟ್ ಮಾಡ್ತಾ ಇದೆ. ಮತ್ತು ಎಲ್ಲರೂ ಕೂಡಿ ಇದು ಆರ್ಗನೈಸೇಷನ್ ಒಂದು ಚೆಂದ ವರ್ಕ್ ಮಾಡೋಣ ಅಂಥೇಳಿ ನಾನು ಇದು ದೇವರ ಹತ್ರ ಕೇಳ್ಕೊತೀನಿ. ಜೈ ಕರ್ನಾಟಕ. ಈ ಸಂದರ್ಭದಲ್ಲಿ ನೂತನ ಕಾರ್ಯದರ್ಶಿ ಮುರಳೀಧರ್ ನಾಯಕ್, ಇಸ್ಮಾಯಿಲ್ ತಂಗಳ್, ಇಮ್ತಿಯಾಜ್ ಅತ್ತಾರ್ ಸೇರಿ ಲಯನ್ಸ್ ಕ್ಲಬ್ನ ಪದಾಧಿಕಾರಿಗಳು ಹಾಗೂ ಸದಸ್ಯರು ಉಪಸ್ಥಿತರಿದ್ದರು. ಸಾದಿಕ್ ಮುಲ್ಲಾ, ದಾಂಡೇಲಿ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನು ಮಾಡಬೇಕಾಗುತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡಿಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.